ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿದೆ. ಕಾಬೂಲ್ನ ಹಲವೆಡೆ ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಿದೆ. ಒಂದು ಕಾಲದಲ್ಲಿ ತಾಲಿಬಾನಿಗಳನ್ನ ಸಾಕಿದ್ದ ಪಾಪಿಗಳು ಈಗ ತಾಲಿಬಾನಿಗಳ ಆಡಳಿತ ಇರುವ ಅಫ್ಘಾನಿಸ್ತಾನದ ರಾಜಧಾನಿ ಮೇಲೆ ದಾಳಿ ಮಾಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತದ ಪ್ರವಾಸದಲ್ಲಿರುವಾಗಲೇ ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು 7 ದಿನಗಳ ಕಾಲ ಭಾರತ ಪ್ರವಾಸದಲ್ಲಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾದ ನಂತರ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ಸಚಿವರೊಬ್ಬರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಹೀಗೆ ಭಾರತ ಹಾಗೂ ಅಫ್ಘಾನಿಸ್ತಾನ ಹತ್ತಿರವಾಗುತ್ತಿದ್ದಂತೆ ಅತ್ತ ಪಾಕಿಸ್ತಾನ ತನ್ನ ಬುದ್ಧಿ ತೋರಿಸಿದೆ. ಸದ್ಯದ ಮಾಹಿತಿ ಪ್ರಕಾರ ಈ ದಾಳಿಯಿಂದ ಅಫ್ಘಾನಿಸ್ತಾನದ ನಾಗರಿಕರಿಗೇನೂ ತೊಂದರೆಯಾಗಿಲ್ಲ. ದೊಡ್ಡ ಮಟ್ಟದ ದಾಳಿ ಅಲ್ಲದೇ ಇದ್ರೂ ಈ ದಾಳಿಯ ಮೂಲಕ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಅದೊಂದು ಎಚ್ಚರಿಕೆಯನ್ನ ಕೊಡುವ ಪ್ರಯತ್ನ ಮಾಡಿದೆ. ನೀವು ಭಾರತದ ಜೊತೆ ಕೈ ಜೋಡಿಸಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅನ್ನುವ ಸೂಚನೆ ಅದು. ನೀವು ಒಂದು ವೇಳೆ ಭಾರತದ ಜೊತೆ ಸಂಬಂಧ ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ನಾವು ದಾಳಿ ಮಾಡ್ತೇವೆ ಅನ್ನುವ ಎಚ್ಚರಿಕೆಯನ್ನ ಪಾಕಿಸ್ತಾನ ಈ ಮೂಲಕ ನೀಡಿದೆ. ಪಾಕಿಸ್ತಾನ ಈ ಬಗ್ಗೆ ನೇರವಾಗಿ ಹೇಳಿಕೆ ನೀಡದೇ ಇದ್ರೂ ಪಾಕಿಸ್ತಾನ ವಾಯುದಾಳಿ ಮಾಡಿರುವ ಹಿಂದಿನ ಉದ್ದೇಶ ಇದೆ. ಅಷ್ಟಕ್ಕೂ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ? ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತದ ಪ್ರವಾಸ ಮಾಡುತ್ತಿರುವ ಹಿಂದಿನ ಉದ್ದೇಶವೇನು? ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಸುಧಾರಣೆಯಾದರೆ ಪಾಕಿಸ್ತಾನಕ್ಕಾಗುವ ನಷ್ಟವೇನು? ಕಾಬೂಲ್ನಲ್ಲಿ ನಡೆದ ಸ್ಫೋಟದಿಂದ ಆಗಿರುವ ಪರಿಣಾಮಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಎಂತಹ ಪಾಪಿ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ತಿನ್ನೋದಕ್ಕೆ ಗತಿ ಇಲ್ಲದೆ ಇದ್ರೂ ಬೇರೆಯವರಿಗೆ ತೊಂದರೆ ಕೊಡದೇ ಇದ್ರೆ ಅದಕ್ಕೆ ನಿದ್ದೆನೇ ಬರೋದಿಲ್ಲ. ಅದರಲ್ಲೂ ಭಾರತಕ್ಕೆ ಪಾಕಿಸ್ತಾನ ಯಾವ ರೀತಿ ತೊಂದರೆ ಕೊಟ್ಟಿದೆ, ಗಡಿಯಲ್ಲಿ ಯಾವ ರೀತಿ ಕಿರಿಕ್ ಮಾಡುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹಾಗಂತ ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದಾಗ ಭಾರತ ಸುಮ್ಮನೆ ಇರೋದಿಲ್ಲ. ಪಾಕಿಸ್ತಾನಕ್ಕೆ ತಕ್ಕದಾದ ಉತ್ತರವನ್ನೇ ಕೊಡುತ್ತೆ. ಅದರಲ್ಲೂ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಬುಡವನ್ನೇ ಭಾರತ ಅಲುಗಾಡಿಸಿತ್ತು. ಹೀಗೆ ಇಲ್ಲಿವರೆಗೆ ಭಾರತಕ್ಕೆ ತೊಂದರೆ ಕೊಡ್ತಾ ಇದ್ದ ಪಾಕಿಸ್ತಾನ ಈಗ ತನ್ನ ಇನ್ನೊಂದು ನೆರೆಯ ದೇಶ ಅಫ್ಘಾನಿಸ್ತಾನಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದೆ. ಹೌದು, ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ಪಾಕಿಸ್ತಾನ ವಾಯುದಾಳಿ ನಡೆಸಿದೆ. ಕಾಬೂಲ್ನ ಅಬ್ದುಲ್ ಹಕ್ ಚೌಕದ ಬಳಿ ಸ್ಫೋಟಗಳು ಸಂಭವಿಸಿದೆ. ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿರುವ ಪ್ರಕಾರ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅಂದರೆ ಟಿಟಿಪಿ ಮುಖ್ಯಸ್ಥ ಮುಫ್ತಿ ನೂರ್ ವಾಲಿ ಮೆಹಸೂದ್ ಅವರ ಅಡುಗುದಾಣಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದ್ಯಂತೆ. ಈ ದಾಳಿಯಲ್ಲಿ ಅಫ್ಘಾನಿಸ್ತಾನದ ನಾಗರಿಕರಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಅನ್ನುವ ಮಾಹಿತಿ ಇದೆ. ಆದರೂ ಇದೊಂದು ರೀತಿ ಅಫ್ಘಾನಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟ ರೀತಿ ಇದೆ. ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ನಂತರ ಪಾಕಿಸ್ತಾನ ಅಫ್ಘಾನ್ ಮೇಲೆ ದಾಳಿ ಮಾಡೋದಕ್ಕೆ ಭಯಪಡ್ತಾ ಇತ್ತು. ಆದರೆ ಈಗ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ರಾಜಧಾನಿಯ ಮೇಲೆಯೇ ಪಾಕಿಸ್ತಾನ ವಾಯುದಾಳಿ ಮಾಡಿಬಿಟ್ಟಿದೆ. ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಂತೆ ಅಫ್ಘಾನಿಸ್ತಾನ ಕೆರಳಿ ಕೆಂಡವಾಗಿದೆ. ಇದು ನಮ್ಮ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಹೇಳಿದೆ. ಈ ದಾಳಿಯ ಬಗ್ಗೆ ತನಿಖೆ ಮಾಡ್ತೇವೆ, ಸರಿಯಾದ ಕಾರಣ ತಿಳಿದುಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಅಫ್ಘಾನಿಸ್ತಾನ ಖಡಕ್ ಆಗಿಯೇ ಹೇಳಿದೆ. ಇನ್ನು ಈ ವಾಯುದಾಳಿಗೆ ಪಾಕಿಸ್ತಾನ ತನ್ನದೇ ಆದ ಕಾರಣಗಳನ್ನ ಕೊಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಟಿಟಿಪಿ ಅನ್ನೋದು ಒಂದು ಉಗ್ರ ಸಂಘಟನೆ. ಅಫ್ಘಾನಿಸ್ತಾನದಲ್ಲಿ ಸದ್ಯ ನೆಲೆಯೂರಿರುವ ಈ ಉಗ್ರ ಸಂಘಟನೆ ಪಾಕಿಸ್ತಾನದಲ್ಲಿ ದಾಳಿಗಳನ್ನ ಮಾಡ್ತಾ ಇರುತ್ತೆ. ನಮ್ಮ ದೇಶದೊಳಗೆ ನಡೆಯುತ್ತಿರುವ ಭಯೋತ್ಪಾದಕ ದಾಳಿಗೆ ತಾಲಿಬಾನ್ನಲ್ಲಿರುವ ತೆಹರಿಕ್ ಇ ತಾಲಿಬಾನ್ ಉಗ್ರರೇ ಕಾರಣ ಅನ್ನೋದು ಪಾಕಿಸ್ತಾನದ ಆರೋಪ. ಅಷ್ಟೇ ಅಲ್ಲ, ಈ ಉಗ್ರರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ತಾಲಿಬಾನ್ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ನಾವು ಉಗ್ರ ಸಂಘಟನೆ ಹಾಗೂ ಅಫ್ಘಾನಿಸ್ತಾನದ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇನ್ನು ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ನಡೆದ ಬೆನ್ನಲ್ಲೇ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ಸೇನೆಯ ಪ್ರಧಾನ ಕಚೇರಿ ಇರುವ ರಾವಲ್ಪಿಂಡಿಯಲ್ಲಿ ಮುಂದಿನ ಆದೇಶ ಜಾರಿಯಾಗುವವರೆಗೂ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಏನೇ ಆದರೂ ಇಲ್ಲಿ ಪಾಕಿಸ್ತಾನ ಇರಲಾರದೆ ಇರುವೆ ಬಿಟ್ಕೊಂಡ ರೀತಿ ಕಾಣಿಸ್ತಾ ಇದೆ. ತಾಲಿಬಾನಿಗಳು ಅದೆಷ್ಟು ತಲೆ ಕೆಟ್ಟವರು ಅನ್ನೋದು ನಿಮಗೆ ಗೊತ್ತಿರಬಹುದು. ಇಂತಹ ತಾಲಿಬಾನಿಗಳನ್ನ ಎದುರು ಹಾಕೊಂಡ್ರೆ ಪಾಕಿಸ್ತಾನಕ್ಕೆ ಖಂಡಿತವಾಗಿಯೂ ಉಳಿಗಾಲ ಇರೋದಿಲ್ಲ. ಯಾವ ದೇಶವನ್ನ ಜಗತ್ತಿನ ಉಗ್ರರ ಕಾರ್ಖಾನೆ ಅಂತ ಕರೀತಾರೋ ಆ ದೇಶ ನಮ್ಮ ಮೇಲೆ ಭಯೋತ್ಪಾದಕ ದಾಳಿ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ವಿಪರ್ಯಾಸ. ಇಲ್ಲಿ ಪಾಕಿಸ್ತಾನ ಉಗ್ರ ಸಂಘಟನೆಯ ಕಾರಣ ಕೊಡ್ತಾ ಇದ್ರು, ಇದರ ಹಿಂದೆ ಅಸಲಿ ಕಾರಣ ಬೇರೆನೇ ಇದೆ. ಅದು ಜಗತ್ತಿಗೆ ಗೊತ್ತಿರುವ ಸತ್ಯ.
ನಾವು ಮೊದಲೇ ಹೇಳಿದಂತೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಭಾರತ ಪ್ರವಾಸ ಮಾಡಿರೋದು ಪಾಕಿಸ್ತಾನ ಇಷ್ಟೊಂದು ಉರಿದುಕೊಳ್ಳೋದಕ್ಕೆ ಕಾರಣ. ಅಷ್ಟಕ್ಕೂ ಅಫ್ಘಾನಿಸ್ತಾನ ಭಾರತದ ಜೊತೆ ಕ್ಲೋಸ್ ಆದರೆ ಪಾಕಿಸ್ತಾನಕ್ಕೆ ಏನು ನಷ್ಟ ಅಂತ ನೀವು ಕೇಳಬಹುದು. ಅಫ್ಘಾನಿಸ್ತಾನದ ಸಚಿವರು ಭಾರತಕ್ಕೆ ಭೇಟಿ ಮಾಡಿದ ತಕ್ಷಣ ಪಾಕಿಸ್ತಾನ ಇಷ್ಟೊಂದು ಕೋಪಗೊಳ್ಳೋದಕ್ಕೆ ಹಲವು ಕಾರಣಗಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಈ ಹಿಂದೆ ಅಫ್ಘಾನಿಸ್ತಾನವನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಳ್ತಾ ಇತ್ತು. ತನ್ನ ದೇಶದಲ್ಲಿರುವ ಉಗ್ರರನ್ನ ಕೂಡ ಅಫ್ಘಾನಿಸ್ತಾನದಲ್ಲಿರಿಸಿ ಒಂದು ರೀತಿ ಸೇಫ್ ಮಾಡ್ತಾ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ POKಯಲ್ಲಿರುವ ಉಗ್ರ ತಾಣಗಳ ಮೇಲೆ ಆಗಾಗ ದಾಳಿ ಮಾಡ್ತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತಾನು ಸಾಕಿದ ವಿಷ ಸರ್ಪ ಉಗ್ರರನ್ನ ಅಫ್ಘಾನಿಸ್ತಾನ ಗಡಿಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸೇಫ್ ಆಗಿ ಇಡ್ತಾ ಇತ್ತು. ಹೀಗಾಗಿ POKಯಲ್ಲಿರುವ ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಭಾರತದಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಈ ಕಾರಣದಿಂದ ಭಾರತ ಅಫ್ಘಾನಿಸ್ತಾನದ ಸಹಾಯವನ್ನ ಕೇಳ್ತಾ ಇತ್ತು. ನಿಮ್ಮ ಗಡಿಭಾಗದಲ್ಲಿ ಪಾಕಿಸ್ತಾನ ಉಗ್ರರನ್ನ ಇರಿಸುತ್ತೆ, ಈ ವಿಚಾರದಲ್ಲಿ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಭಾರತ ಅಫ್ಘಾನಿಸ್ತಾನದ ಬಳಿ ಕೇಳಿಕೊಂಡಿತ್ತು. ಭಾರತ ಇಂಥದ್ದೊಂದು ಬೇಡಿಕೆ ಇಡ್ತಾ ಇದ್ದಂತೆ ಅದರ ಬಗ್ಗೆ ನೀವು ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ, ನಾವು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನ ನಿಮಗೆ ಕೊಡ್ತೇವೆ ಅಂತ ಅಫ್ಘಾನಿಸ್ತಾನ ಭಾರತಕ್ಕೆ ಭರವಸೆ ನೀಡಿತ್ತು. ಪಾಕಿಸ್ತಾನ ಕೆರಳೋದಕ್ಕೆ ಇದೇ ಮೊದಲ ಕಾರಣ. ಇನ್ನು ಅಫ್ಘಾನಿಸ್ತಾನ ಹಾಗೂ ಭಾರತದ ನಡುವಿನ ಸಂಬಂಧ ಸುಧಾರಣೆಯಾದರೆ ಪಾಕಿಸ್ತಾನಕ್ಕೆ ತುಂಬಾನೇ ನಷ್ಟ ಇದೆ. ಇಲ್ಲಿವರೆಗೆ ಪಾಕಿಸ್ತಾನ ತನ್ನ ಉಗ್ರರನ್ನ ಅಫ್ಘಾನಿಸ್ತಾನದ ಗಡಿಭಾಗದಲ್ಲಿ ಒಂದು ರೀತಿ ಅಡಗಿಸಿ ಇಡ್ತಾ ಇತ್ತು. ಆದರೆ ಇನ್ಮುಂದೆ ಅದು ಸಾಧ್ಯವಾಗೋದಿಲ್ಲ. ಮತ್ತೊಂದು ಕಡೆ ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ವ್ಯಾಪಾರ ಹೆಚ್ಚಳವಾದರೆ ಅತ್ತ ಅಫ್ಘಾನಿಸ್ತಾನ ಬಲಿಷ್ಠವಾಗುತ್ತಾ ಹೋಗುತ್ತೆ. ಪಾಕಿಸ್ತಾನದ ಪಕ್ಕದಲ್ಲಿ ಭಾರತ ಸ್ನೇಹಿ ದೇಶವೊಂದು ಇರುತ್ತೆ. ಇದರಿಂದ ಸಹಜವಾಗಿಯೇ ಭಾರತದ ಬಲ ಹೆಚ್ಚಾಗುತ್ತಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಭಾರತ ಅಫ್ಘಾನಿಸ್ತಾನವನ್ನ ವ್ಯಾಪಾರ ಮಾರ್ಗವಾಗಿ ಬಳಸಿಕೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಹಿಂದೆ ಭಾರತ ಇರಾನ್ಗೆ ಯಾವುದೇ ಸಾಮಗ್ರಿಗಳನ್ನ ಅಥವಾ ಇರಾನ್ ಜೊತೆ ವ್ಯಾಪಾರ ಮಾಡುವಾಗ ಪಾಕಿಸ್ತಾನದ ರಸ್ತೆ ಮೂಲಕ ಮಾಡ್ತಾ ಇತ್ತು. ಆದರೆ ಈಗ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟಿರೋದ್ರಿಂದ ಪಾಕಿಸ್ತಾನದ ಮಾರ್ಗವನ್ನ ಬಳಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತಕ್ಕೆ ಮುಂದೆ ಇರುವ ಒಂದೇ ಒಂದು ಆಪ್ಷನ್ ಅಂದರೆ ಅಫ್ಘಾನಿಸ್ತಾನ ಮಾರ್ಗವಾಗಿ ಭಾರತ ಇರಾನ್ ಜೊತೆ ಸುಲಭದಲ್ಲೇ ವ್ಯಾಪಾರ ಮಾಡಬಹುದು. ಚಾಬಹಾರ್ ಬಂದರನ್ನ ಕೂಡ ಭಾರತ ಚೆನ್ನಾಗಿಯೇ ಬಳಸಿಕೊಳ್ತಾ ಇದೆ. ಇದಕ್ಕೆಲ್ಲ ನಮಗೆ ಅಫ್ಘಾನಿಸ್ತಾನದ ಅಗತ್ಯ ತುಂಬಾನೇ ಇದೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಮುಸ್ಲಿಂ ದೇಶಗಳನ್ನು ಎತ್ತಿಕಟ್ಟುವ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನಕ್ಕೂ ಭಾರತ ಅಫ್ಘಾನಿಸ್ತಾನದ ಮೂಲಕ ಎಳ್ಳು ನೀರು ಬಿಡ್ತಾ ಇದೆ. ಭಾರತ ಮುಸ್ಲಿಂ ವಿರೋಧಿ ದೇಶವಲ್ಲ ಅನ್ನೋದನ್ನ ಇಲ್ಲಿ ನಿರೂಪಿಸುತ್ತಿದೆ. ಈ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡ್ತಾ ಇದೆ ಭಾರತ. ಮತ್ತೊಂದು ಕಡೆಯಲ್ಲಿ ತಾಲಿಬಾನ್ ಹಾಗೂ ಪಾಕಿಸ್ತಾನ ನಡುವಿನ ಸಂಬಂಧ ಇತ್ತೀಚೆಗೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಶತ್ರುವಿನ ಶತ್ರು ಮಿತ್ರ ಅನ್ನುವ ಹಾಗೆ ಈಗ ಭಾರತ ಹಾಗೂ ಅಫ್ಘಾನಿಸ್ತಾನ ಒಂದಾಗ್ತಾ ಇದೆ. ಸದ್ಯ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ 8 ದಿನಗಳ ಕಾಲ ಭಾರತದ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸದಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ಸಂಬಂಧ ಸುಧಾರಣೆಗಾಗಿ ಹಲವು ಸುತ್ತಿನ ಮಾತುಕತೆಗಳು ಕೂಡ ನಡೆಯಲಿದೆ. ಇಲ್ಲಿ ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಬೇಕು. ಅಮೀರ್ ಖಾನ್ ಮುತ್ತಕಿ ಅವರ ಈ ಪ್ರವಾಸಕ್ಕೆ ವಿಶ್ವಸಂಸ್ಥೆಯಲ್ಲಿ ಒಪ್ಪಿಗೆ ಕೊಟ್ಟಿರುವುದೇ ದೊಡ್ಡ ವಿಚಾರ. ಯಾಕಂದರೆ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ಆಳ್ವಿಕೆ ಮಾಡ್ತಾ ಇದ್ರೂ ಕೂಡ ಅಲ್ಲಿನ ಯಾವುದೇ ಸಚಿವರಿಗೆ ವಿದೇಶ ಪ್ರವಾಸ ಕೈಗೊಳ್ಳಬೇಕೆಂದರೆ ಅವರು UNSC ಅನುಮತಿ ಪಡೆಯಲೇಬೇಕು. ಈಗ ಅವರು ಅನುಮತಿ ಪಡೆದುಕೊಂಡು ಭಾರತ ಪ್ರವಾಸದಲ್ಲಿದ್ದಾರೆ. ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಈ ಸ್ನೇಹ ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬೀಳುವಂತೆ ಮಾಡಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿರೋದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.